ಮಲೆನಾಡು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಜಲಾಶಯಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ತುಂಗಾ ಜಲಾಶಯ ಭರ್ತಿಯಾಗಿದ್ದು ಇದೀಗ 22 ಕ್ರಸ್ಟ್ ಗೇಟ್ಗಳ ಮೂಲಕ ತುಂಗಭದ್ರಾ ನದಿಗೆ ನೀರನ್ನು ಹರಿಬಿಡಲಾಗಿರುವಂಥದ್ದು. ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿತಾ ಇದ್ದ ಅಪಾಯದ ಮಟ್ಟ ಮೀರಿರುವಂಥದ್ದು. ನಾನೀಗ ಹರಿಹರ ತಾಲೂಕಿನ ಏನು ಒಂದು ಸೇತುವೆ ಮೇಲೆ ಇದ್ದೀನಿ, ನೋಡ್ಬೋದಾಗಿದೆ ಯಾವ ರೀತಿಯಾದಂತಹ ಒಂದು ನದಿಯ ವಿಹಂಗಮ ನೋಟ ಇದೆ. ಅದು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇರುವಂಥದ್ದು. ಅಂದರೆ ಕಳೆದ ಕೆಲ ತಿಂಗಳ ಹಿಂದೆ ಸಂಪೂರ್ಣವಾಗಿ ಖಾಲಿಯಾಗಿ ಏನು ಮೈದಾನದಂತೆ ಕಾಣ್ತಿದ್ದಂತಹ ಏನು ತುಂಗಭದ್ರಾ ನದಿ ಇದೀಗ ನೀರಿನಿಂದ ಕಂಗೊಳಿಸ್ತಾ ಇರುವಂಥದ್ದು. ಏನು ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ಅಂದರೆ ನದಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹರಿತಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೂ ಸಹ ಏನು ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಒಂದು ಸಂಕಷ್ಟವನ್ನು ಎದುರಿಸಬೇಕಾದಂಥ ಒಂದು ಸಮಸ್ಯೆ ಉದ್ಭವವಾಗಿರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ತುಂಗಭದ್ರಾ ನದಿಯ ತಟದಲ್ಲಿ ಏನು ಜಮೀನುಗಳು ಬರ್ತವೆ, ಆ ನದಿಗಳಿಗೆ ಏನು ತಟದಲ್ಲಿರುವಂಥ ಜಮೀನುಗಳಿಗೆ ಯಾರು ಹೋಗಬಾರ್ದು, ಜೊತೆಗೆ ಜಾನುವಾರುಗಳನ್ನ ಸಹ ನದಿಗೆ ಮೈ ತೊಳಲಿಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋಂತಹ ಎಚ್ಚರಿಕೆಯನ್ನು ಸಹ ಇದೀಗ ಜಿಲ್ಲಾಡಳಿತ ಕೂಡ ನೀಡಿರುವಂಥದ್ದು. ಒಂದು ಕಡೆ ಮಲೆನಾಡು ಭಾಗದಲ್ಲಿ ವ್ಯಾಪಕವಾದಂತಹ ಮಳೆ ಆಗ್ತಾಯಿದೆ, ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದು ಒಂದು ಕಡೆ ರೈತರಲ್ಲಿ ಆತಂಕ ಉಂಟು ಮಾಡಿರುವಂಥದ್ದು. ಏನೇ ಆಗಲಿ ಇದೀಗ ಏನು ತುಂಗಭದ್ರಾ ನದಿ ಏನಿದೆ, ನದಿ ತುಂಬ ಹರಿತಾ ಇರುವಂಥದ್ದು ಒಂದು ಕಡೆ ರೈತರಲ್ಲಿ ಸಂತಸವನ್ನು ಉಂಟು ಮಾಡಿದ್ರೆ, ಇನ್ನೊಂದು ಕಡೆ ಏನು ಈ ಭಾಗದಲ್ಲಿ ಮಳೆ ಇಲ್ಲದೆ ಇರೋದು ರೈತರಲ್ಲಿ ಆತಂಕ ಉಂಟು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.